ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪುಣ್ಯಕ್ಷೇತ್ರವಾದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಏದು ರೀಚ್ ಆಗಬೇಕಂತ ಹೇಳ್ತೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಾವು ಮೆಜೆಸ್ಟಿಕ್ಕಿಂದ 285 ಬಸ್ ಹತ್ತಿದ್ರೆ ದೊಡ್ಡಬಳ್ಳಾಪುರಕ್ಕೆ ರೀಚ್ ಆಗ್ತೀವಿ. 80 ರೂಪೀಸ್ ಪಾಸ್ ತೊಗೊಂಡ್ರೆ ಸಾಕು. ದೊಡ್ಡಬಳ್ಳಾಪುರಕ್ಕೆ ರೀಚ್ ಆದಮೇಲೆ ದೊಡ್ಡಬಳ್ಳಾಪುರದಿಂದ ಘಾಟಿಗೆ ಕೂಡ BMTC ಬಸ್ ಇದೆ. ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ 600 ವರ್ಷಕ್ಕಿಂತ ಹಳೇ ದೇವಸ್ಥಾನ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ನಿಮಗೇನಾದರೂ ಮದುವೆ ಆಗಿಲ್ಲ ಅಂದರೆ, ಮಕ್ಕಳಾಗಿಲ್ಲ ಅಂದರೆ, ಇಲ್ಲ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಅಂದರೆ, ಇಲ್ಲ ನಾಗದೋಷ ಇದ್ದರೆ, ಈ ಥರ ಏನೇ ಇದ್ದರೂ ಇಲ್ಲಿ ಒಂದು ನಾಗರಿಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ. ಮತ್ತು ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಂತ ಇದ್ದರೆ, ಈ ದೇವಸ್ಥಾನ ಬಂದು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಲ್ಲಿದೆ. ದೊಡ್ಡಬಳ್ಳಾಪುರದಿಂದ ಘಾಟಿಗೆ ಕೇವಲ 45 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ದೊಡ್ಡಬಳ್ಳಾಪುರದಿಂದ ಘಾಟಿಗೆ ಡೈರೆಕ್ಟ್ ಬಸ್ಸಸ್ ಕೂಡ ಇದೆ. ಪ್ರತಿ ವಾರ ಮಂಗಳವಾರದ ದಿನ ತುಂಬ ಜನ ಸೇರ್ತಾರೆ. ಯಾಕಂದರೆ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿದೇ ಶ್ರೇಷ್ಠವಾದ ದಿನ. ಈ ದಿನ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಅವ್ರಿಗೆ ಯಾವುದೇ ತೊಂದರೆ ಆಗದಿರೋ ಥರ ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ರೀಚ್ ಆದಮೇಲೆ ದೊಡ್ಡಬಳ್ಳಾಪುರದಿಂದ ತುಂಬ ಬಸ್ಸಸ್ ಸಿಗುತ್ತೆ ಡೈರೆಕ್ಟ್ ಘಾಟಿಗೆ. ಮತ್ತು ಈ ದೇವಸ್ಥಾನ ಪ್ರತಿನಿತ್ಯ ಓಪನ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಮಾರ್ನಿಂಗ್ 9:30ಗೆ ಗರ್ಭಗುಡಿನ ಮುಚ್ತಾರೆ. ಯಾಕಂದರೆ ಮಹಾ ಅಭಿಷೇಕ ಪೂಜೆ ಆಗ್ತಿರುತ್ತೆ. 9:30ಯಿಂದ 10:30ವರೆಗೂ ಮಹಾ ಅಭಿಷೇಕ ಪೂಜೆ ಇರುತ್ತೆ. 10:30ಯಿಂದ ಮತ್ತೆ ನಾರ್ಮಲ್ ಓಪನ್ ಮಾಡ್ತಾರೆ. ನೀವು ಟೆಂಪಲ್ ಬಂದರೆ ಇಲ್ಲೇ ಅನ್ನದಾಸೋಹ ಕೂಡ ಇರುತ್ತೆ. ಮತ್ತು ಪ್ರತಿದಿನವೂ ಇಲ್ಲಿ ನೂರಾರು ಭಕ್ತರು ಆಗಮಿಸುತ್ತಾರೆ. ಮತ್ತು ವಿಶೇಷವಾಗಿ ಶ್ರಾವಣ ಮಾಸ ಮತ್ತು ಷಷ್ಠಿ ದಿನಗಳಲ್ಲಿ ಇಲ್ಲಿ ತುಂಬ ಜನ ಬರ್ತಾರೆ. ಮತ್ತು ಪುರಾತನ ಪ್ರಕಾರ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರೆ ಸರ್ಪದೋಷ, ನಾಗದೋಷ ಎಲ್ಲ ಬಗೆಹರಿಯುತ್ತದೆ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದೇ ಶಿಲೆಯ ರೂಪದಲ್ಲಿದೆ. ಭಕ್ತರು ಮೊದಲು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ನಂತರ ಹಿಂದ್ಗಡೆ ಇರೋ ಕನ್ನಡಿಯಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಪಡೀತಾರೆ. ಮತ್ತು ಈ ದೇವಸ್ಥಾನ ಒನ್ ಆಫ್ ದಿ ಪೀಸ್ಫುಲ್ ಟೆಂಪಲ್ ಇನ್ ಕರ್ನಾಟಕ. ಯಾಕಂದರೆ ಸುತ್ತಮುತ್ತ ಬೆಟ್ಟ ಎಲ್ಲ ಶಾಂತವಾಗಿರುತ್ತೆ. ಹ್ಯಾಪಿಯಾಗಿ ನಾವು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಹೋದರೆ. ಮತ್ತು ನಿಯರೆಸ್ಟಲ್ಲೇ ಒಂದು ಡ್ಯಾಮ್ ಕೂಡ ಇದೆ. 30 ಮಿನಿಟ್ಸ್ ನಾವು ಟೆಂಪಲಿಂದ ವಾಕ್ ಮಾಡ್ಕೊಂಡು ಹೋದರೆ ನಮಗೆ ಅಲ್ಲಿ ಘಾಟಿ ಡ್ಯಾಮ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.